ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಸಹಯೋಗದಲ್ಲಿ ಪತ್ರಕರ್ತರ ಸಂಘದ ಸದಸ್ಯರಿಗೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಯೋಜನೆಯಿಂದ ಅಂಚೆ ಅಪಘಾತ ವಿಮಾ ಯೋಜನೆಯ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕ ಸುಧಾಕರ್ ಮಲ್ಯ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಅಪಘಾತ ವಿಮಾ ಯೋಜನೆ ದೇಶದ ಅತ್ಯುತ್ತಮ ಸರಳವಾದ ಜನಸಾಮಾನ್ಯರ ಕೈಗೆಟುಕುವ ವಿಮಾ ಯೋಜನೆಯಾಗಿದೆ. ಭಾರತೀಯ ಅಂಚೆ ಇಲಾಖೆಯು ದೇಶದಾದ್ಯಂತ 1,64,000 ಅಂಚೆ ಕಚೇರಿಗಳನ್ನು ಹೊಂದಿರುವ ಬಲಿಷ್ಠವಾದ ಸೇವಾ ಜಾಲವನ್ನು ಹೊಂದಿದೆ. ನೂತನ ಅಂಚೆ ಪಾವತಿ ಬ್ಯಾಂಕ್ 6 ವರ್ಷ ಪೂರ್ಣಗೊಳಿಸಿ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಅಂಚೆ ಇಲಾಖೆಯ ಅಪಘಾತ ವಿಮಾ ಯೋಜನೆ ಆದಿತ್ಯ ಬಿರ್ಲಾ ಸಂಸ್ಥೆಯ ಜೊತೆ ಒಡಂಬಡಿಕೆಯೊಂದಿಗೆ ಜಾರಿಯಾಗಿದೆ ಎಂದರು. ಮೊದಲನೇದಾಗಿ ನಮ್ದು ಕಮ್ಯುನಿಕೇಶನ್ ಮಾತ್ರ ಇತ್ತು, ಪತ್ರ ವ್ಯವಹಾರ ಇತ್ತು, ಪಾರ್ಸೆಲ್ಗಳನ್ನು ಕೊಡ್ತಾ ಇದ್ವಿ, ಮನಿ ಆರ್ಡರ್ಗಳನ್ನು ಕೊಡ್ತಾ ಇದ್ವಿ. ಹೇಳ್ತಾರೆ ನಮ್ಮ ಇದರಲ್ಲಿ ಪರ್ಸನಲ್ ಕಮ್ಯುನಿಕೇಶನ್ ಕಡಿಮೆ ಆಗಿದೆ. ನಿಜವಾದ ಒಂದು ಮಾತದು. ಯಾಕಂದ್ರೆ ವಾಟ್ಸಪ್ ಬಂದಿದೆ, ಇಮೇಲ್ ಬಂದಿದೆ, ಇನ್ಸ್ಟಾಗ್ರಾಮ್, ಈ ಕಡೆಯಿಂದ ಕಳಿಸಿ ಆ ಕಡೆಯಿಂದ ರಿಪ್ಲೈ ಇಮಿಡಿಯೇಟ್ ಬರ್ತದೆ. ಆದ್ರಿಂದ ವೈಯಕ್ತಿಕವಾದ ಪತ್ರ ವ್ಯವಹಾರ ನಮ್ಮದು ತುಂಬಾ ಕಡಿಮೆ ಆಗಿದೆ. ಉತ್ತಮವಾದ ಒಂದು ಸಂಖ್ಯೆಯಲ್ಲಿದೆ. ಮತ್ತೆ ಇದರಲ್ಲೊಂದು ನಮ್ಮ ಕೇಂದ್ರ ಸರ್ಕಾರ ಕೊನೆಯ ಇದರಲ್ಲಿ ತನ್ನ ಅವಧಿಯಲ್ಲಿ ಸುಮಾರು 5,000 ಹೊಸ ಅಂಚೆ ಕಚೇರಿಗಳನ್ನು ಓಪನ್ ಮಾಡಲಿಕ್ಕೆ ಒಂದು ಕಾರ್ಯವನ್ನು ಶುರು ಮಾಡಿತು. 1,59,000 ಇದ್ದದು. ಪತ್ರ ವ್ಯವಹಾರ ಕಡಿಮೆ ಆದ್ರೆ ಅಂಚೆ ಕಚೇರಿಗಳು ಯಾಕೆ ಜಾಸ್ತಿ ಮಾಡ್ಬೇಕು ಹೇಳಿ, ಇನ್ನು ಲಾಸ್ ಜಾಸ್ತಿ ಮಾಡುದ ಹೇಳಿ. ಬಟ್ ಏನ್ ಹೇಳಿದ್ರೆ ಅಂಚೆ ಇಲಾಖೆ 1,64,000 ಏನು ನಮ್ದು ನೆಟ್ವರ್ಕ್ ಇದೆ. ಹಿಂದೆ ಅದು ಐಸೋಲೇಟೆಡ್ ಆಗಿ ಒಂದೊಂದು ಆಫೀಸ್ಗಳು ಕೆಲಸ ಮಾಡ್ತಾ ಇದ್ರು. ಈಗ ನೆಟ್ವರ್ಕ್ ಇಂದ ಪ್ರತಿಯೊಂದು ಅಂಚೆ ಕಚೇರಿಗಳು ಕನೆಕ್ಟ್ ಆಗಿವೆ. ಖಾತೆ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಥಾಪನೆ 15 ಲಕ್ಷದ ಒಂದು ಕವರೇಜ್ ಸಿಗ್ತದೆ. ಅಂದ್ರೆ ಒಂದು ಸಾಮಾನ್ಯವಾದ ಸಂದೇಹ ಏನ್ ಹೇಳಿದ್ರೆ ಅಪಘಾತ ಹೇಳಿದ್ರೆ ನಮ್ಗೆ ಆಕ್ಸಿಡೆಂಟ್ ಇದ್ರದ್ದು ವೆಹಿಕಲ್ ಆಕ್ಸಿಡೆಂಟ್ ಮಾತ್ರ ಅಂತ ಇರ್ತದೆ. ಇದರಲ್ಲಿ ಯಾವುದೇ ತರಹದ ಒಂದು ಆಕ್ಸಿಡೆಂಟ್, ಈಗ ನಾವು ಮಳೆಗಾಲದಲ್ಲಿ ನೋಡ್ತಾ ಇದ್ದೀವಿ, ಮಣ್ಣು ಕುಸಿತ ಆಗ್ತದೆ, ಗೋಡೆ ಕುಸಿತ ಆಗ್ತದೆ, ಸೊ ಹಾವು ಕಡಿತ, ಸಿಡಿಲು ಬಡಿತ, ಆತರ ಬೇರೆ ಬೇರೆ, ಅಥವಾ ಜಾರಿ ಬಿದ್ರು ಕೂಡ ಅದು ಅಪಘಾತನೇ. ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅದು. ಸೊ ಯಾರು ಕೂಡ ಬಯಸಿ ಮಾಡುವಂತದಲ್ಲ. ಸೊ ಆ ಆಕ್ಸಿಡೆಂಟಿನ ಎಗೇನ್ಸ್ಟ್ ಆಗಿ ಕವರೇಜ್ ಕೊಡುವಂಥದ್ದು. ಸೊ ಯಾರಾದ್ರೂ ದುರದೃಷ್ಟವಶಾತ್ ಮೃತ್ಯು ಸಂಭವಿಸಿದಲ್ಲಿ ಅವರ ನಾಮಿನಿಯವರಿಗೆ 10 ಲಕ್ಷ ಮತ್ತೆ 15 ಲಕ್ಷದ ಒಂದು ಪರಿಹಾರ ಸಿಗುವ ಒಂದು ಅವಕಾಶ ಈ ಒಂದು ಯೋಜನೆಯಲ್ಲಿದೆ. ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಂಗವೈಕಲ್ಯತೆ ಆದ್ರೆ, ಭಾಗಶಃ ಅಂಗವೈಕಲ್ಯತೆ ಆಗ್ಬೋದು ಅಥವಾ ಸಂಪೂರ್ಣ ಅಂಗವೈಕಲ್ಯತೆ ಆಗ್ಬೋದು, ಅದಕ್ಕೂ ಕೂಡ ಸಂಪೂರ್ಣ 10 ಲಕ್ಷ ಮತ್ತೆ 15 ಲಕ್ಷದ ಪರಿಹಾರ. ಸೊ ಅದೇ ರೀತಿಯಲ್ಲಿ ಇನ್ ಪೇಷಂಟ್ ಆಗಿ ಯಾರಾದ್ರೂ ಅಡ್ಮಿಟ್ ಆದ್ರೆ ಅದಕ್ಕೆ 60,000ದವರೆಗೆ ಮೆಡಿಕಲ್ ಬಿಲ್ ಅನ್ನು, ಇದು ಇದರಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಇದು ಕ್ಯಾಶ್ಲೆಸ್ ಅಲ್ಲ, ಇದು ರೀಇಂಬರ್ಸ್ಮೆಂಟ್. ಅಂದ್ರೆ ಅಲ್ಲಿ ಬಿಲ್ ಪಡೆದಾದ್ಮೇಲೆ ನೀವು ಆ ಕ್ಲೈಮ್ ಅನ್ನು ನಮ್ಗೆ ಕೊಟ್ಟರೆ ಆ ಕ್ಲೈಮ್ ಅನ್ನು ಪಡಿಬಹುದು. ಅದೇ ರೀತಿ ಔಟ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿ ಬೆಳಿಗ್ಗೆ ಅಡ್ಮಿಟ್ ಆಗಿ ಸಂಜೆ ಡಿಸ್ಚಾರ್ಜ್ ಆದ್ರೆ ಅದರಲ್ಲಿ ಒಂದು 30,000ದವರೆಗೆ ಬಿಲ್ ಅನ್ನು ಕ್ಲೈಮ್ ಮಾಡುವ ಅವಕಾಶ ಇದೆ. ಅದೇ ರೀತಿ ಆಂಬುಲೆನ್ಸ್ ಚಾರ್ಜ್ ಕೂಡ ಒಂದು 5,000 ಪಡೆಯುವ ಅವಕಾಶ ಇದೆ. ಮತ್ತೆ ಹಾಸ್ಪಿಟಲ್ ಅಲ್ಲಿ ನಿಂತವರಿಗೆ ಒಂದು 1,000ದ ಪ್ರಕಾರ ಒಂದು 10,000 ರೂಪಾಯಿ ಪಡೆಯುವಂತ ಒಂದು ಅವಕಾಶ ಅವರ ಅಟೆಂಡೆಂಟ್ ಇದೆ. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಚಿಯವರು ಮಾತನಾಡಿ, ಪತ್ರಕರ್ತರಿಗೆ ವಿಮಾ ನೋಂದಾವಣೆ ಉಚಿತವಾಗಿದೆ. ಪ್ರತಿಯೊಬ್ಬರ ವಿಮಾ ವಾರ್ಷಿಕ ಪಾಲಿಸಿ 549 ರೂಪಾಯಿ ವೆಚ್ಚವನ್ನು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಯೋಜನೆಯಿಂದ ಪಾವತಿಸಲಾಗುತ್ತಿದೆ ಎಂದರು. ಸಮಾರಂಭದಲ್ಲಿ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಮಂಗಳೂರು ಇದರ ವ್ಯವಸ್ಥಾಪಕರಾದ ಶಿಯಾಜ್ ಪಿ, ಭಾರತೀಯ ಅಂಚೆ ಇಲಾಖೆಯ ಮಂಗಳೂರು ಪ್ರಧಾನ ಅಂಚೆ ಕಚೇರಿಯ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಎಚ್ಆರ್ ಚಂದ್ರಶೇಖರ್, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ನಿಕಟಪೂರ್ವ ಅಧ್ಯಕ್ಷ ಅನ್ನು ಮಂಗಳೂರು, ಹಿರಿಯ ಪತ್ರಕರ್ತರಾದ ಆನಂದ್ ಶೆಟ್ಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯ ಜಗನ್ನಾಥ್ ಶೆಟ್ಟಿಬಾಳ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಪಿಎನ್, ಕಾರ್ಯಕಾರಿ ಸಮಿತಿಯ ಸದಸ್ಯ ಆರಿಫ್ ಪಡುಬಿದ್ರಿ, ಸಂದೇಶ್ ಜಾರಾ, ಸತೀಶ್ ಇರಾ ಮೊದಲಾದವರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಚೆ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು. ಉಪಾಧ್ಯಕ್ಷ ಭಾಸ್ಕರ್ ಐಕಟ್ಟ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.